ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ ಪೀರಿಯಡ್ ನಂಬರ್ 47 ಹಾಗೂ 48 ವರ್ಕ್ಶೀಟ್ಸ್ನ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. 47 ಪೀರಿಯಡ್ಗೆ ನೋಡಿದಾಗ ಟಾಪಿಕ್ ಕ್ಯಾರೆಕ್ಟರ್ ಸ್ಕೆಚ್ ಅಂತ ಕೊಟ್ಟಿದೆ. ಅಂದರೆ ಒಂದು ಕ್ಯಾರೆಕ್ಟರ್, ಅದು ಪ್ರಾಣಿ ಪಕ್ಷಿ ಅವುಗಳ ಬಗ್ಗೆ ವರ್ಣನೆ ಮಾಡ್ತಕ್ಕಂತಹದ್ದನ್ನು ಕ್ಯಾರೆಕ್ಟರ್ ಸ್ಕೆಚ್ ಅಂತ ಕರಿತೇವೆ. ಇಲ್ಲಿ ವರ್ಕ್ಶೀಟ್ ನಂಬರ್ 118 ನೋಡಿದಾಗ ಇಲ್ಲಿ ಕ್ಯಾರೆಕ್ಟರ್ಸ್ ಪಿಕ್ಚರ್ಸನ್ನು ನೀಡಿದೆ, ಅದಕ್ಕೆ ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ನೀಡಿದೆ. ಅವುಗಳನ್ನು ಬಳಸಿ ನಾವು ಆ ಒಂದು ಚಿತ್ರದ ಬಗ್ಗೆ, ಆ ಒಂದು ಕ್ಯಾರೆಕ್ಟರ್ನ ಬಗ್ಗೆ ಬರಿಬೇಕಾಗುತ್ತೆ. ಮೊದಲನೇದಾಗಿ ಪಿಕಾಕನ್ನು ನೀಡಿದೆ. ಪಿಕಾಕ್ ಈಸ್ ಎ ಬ್ಯೂಟಿಫುಲ್ ಬರ್ಡ್. ಇಟ್ ಹ್ಯಾಸ್ ಲಾಂಗ್ ಫೆದರ್ಸ್. ಇಟ್ ಹ್ಯಾಸ್ ಕಲರ್ಫುಲ್ ವಿಂಗ್ಸ್. ನೆಕ್ಸ್ಟ್ ಮ್ಯಾಂಗೋ ಇದೆ. ಮ್ಯಾಂಗೋ ಈಸ್ ಸ್ವೀಟ್ ಫ್ರೂಟ್. ಇಟ್ ಈಸ್ ಸೀಡೆಡ್ ಫ್ರೂಟ್. ಇಟ್ ಈಸ್ ವೆರಿ ನ್ಯೂಟ್ರಿಷಿಯಸ್ ಫುಡ್. ನಂತರ ಎಲಿಫೆಂಟ್ ಇದೆ. ಬ್ಯೂಟಿಫುಲ್ ಲಾಂಗ್, ಇದು ಬೇರೆ ಒಂದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಎಲಿಫೆಂಟ್ ಬಗ್ಗೆ ಬರೀಬೇಕಾದ್ರೆ ಎಲಿಫೆಂಟ್ ಈಸ್ ಎ ಫ್ಯಾಟ್ ಅನಿಮಲ್. ಇಟ್ ಈಸ್ ವೆರಿ ಫ್ಯೂರಿಯಸ್ ಅನಿಮಲ್. ಇಟ್ ಹ್ಯಾಸ್ ಬ್ರೌನ್ ಕಲರ್. ಇನ್ನು ಕೊನೆಯದಾಗಿ ಬ್ಯಾನಿಯನ್ ಟ್ರೀ ಬಗ್ಗೆ ಕೊಟ್ಟಿದೆ. ಬ್ಯಾನಿಯನ್ ಟ್ರೀ ಈಸ್ ಎ ಟಾಲ್ ಟ್ರೀ. ಇಟ್ ಈಸ್ ಅ ಹ್ಯೂಜ್ ಟ್ರೀ. ಇಟ್ಸ್ ಬ್ರಾಂಚಸ್ ಆರ್ ಡೆನ್ಸ್. ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ವರ್ಣನೆ ಮಾಡಿ ಬರೀಬೇಕಾಗುತ್ತೆ. ಅಲ್ಲಿ ವರ್ಣನೆಯ ವರ್ಡ್ಸನ್ನು, ಯಾವುಗಳನ್ನು ಡಿಸ್ಕ್ರೈಬಿಂಗ್ ವರ್ಡ್ಸ್ ನೀಡಿದ್ದಾರೆ, ಆದರೆ ಅವು ಬೇರೆ ಬೇರೆ ಕಾಲಮಲ್ಲಿದೆ. ಆ ಒಂದು ಕ್ಯಾರೆಕ್ಟರ್ಗಳಿಗೆ ಈ ರೀತಿಯಾಗಿ ಡಿಸ್ಕ್ರೈಬನ್ನು ಮಾಡಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 119ಗೆ ಬಂದಾಗ ಇಲ್ಲಿ ಡಿಸ್ಕ್ರೈಬಿಂಗ್ ಮದರ್ ತೆರೇಸಾ. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಯೂಸ್ಡ್ ಫಾರ್ ಮದರ್ ತೆರೇಸಾ ಆ್ಯಂಡ್ ರೈಟ್ ದೆಮ್ ಬಿಲೋ ಅಂತ ನೀಡಿದೆ. ಇಲ್ಲಿ ಮದರ್ ತೆರೇಸಾ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ನೀಡಿದ್ದು, ಅದಕ್ಕೆ ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ನಾವು ಬರೀಬೇಕಾಗುತ್ತೆ. ಮದರ್ ತೆರೇಸಾ ವಾಸ್ ಎ ರೋಮನ್ ಕ್ಯಾಥೋಲಿಕ್ ನನ್, ಡಿವೋಟೆಡ್ ಹರ್ ಲೈಫ್ ಟು ಸರ್ವಿಂಗ್ ಪೂರ್ ಆ್ಯಂಡ್ ಡೆಸ್ಟಿಟ್ಯೂಟ್ ಅರೌಂಡ್ ದ ವರ್ಲ್ಡ್. ಶಿ ವಾಸ್ ಸೆಲ್ಫ್ಲೆಸ್, ಡೆಡಿಕೇಟೆಡ್ ಆ್ಯಂಡ್ ಕಂಪ್ಯಾಷನೇಟ್ ಟುವರ್ಡ್ಸ್ ದ ಪೂರ್. ಇಲ್ಲಿ ಆ ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ನೋಡಿದಾಗ ಮದರ್ ತೆರೇಸಾ ಈಸ್ ಎ ಕೈಂಡ್ ವುಮೆನ್. ಶಿ ವಾಸ್ ಎ ನರ್ಸ್. ಶಿ ವಾಸ್ ರೋಮನ್ ಕ್ಯಾಥೋಲಿಕ್. ಶಿ ವಾಸ್ ಡೆಡಿಕೇಟೆಡ್ ಹರ್ ಲೈಫ್ ಟು ಪೂರ್, ಡೆಡಿಕೇಟೆಡ್. ನಂತರ ಶಿ ವಾಸ್ ಸೆಲ್ಫ್ಲೆಸ್. ಶಿ ವಾಸ್ ಕಂಪ್ಯಾಷನೇಟ್ ಟುವರ್ಡ್ಸ್ ದ ಪೂರ್, ಕಂಪ್ಯಾಷನೇಟ್. ಈ ರೀತಿಯಾಗಿ ಅವರನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹದ್ದ ವರ್ಡ್ಸನ್ನು ಬಳಸಿ, ನಾನು ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದೀನಿ, ನೀವು ಬರೀ ವರ್ಡ್ಸನ್ನು ಬರೆದರೂ ಸಾಕಾಗುತ್ತೆ. ನಂತರ ವರ್ಕ್ಶೀಟ್ ನಂಬರ್ 120ಗೆ ಬಂದಾಗ ಪ್ರಾಕ್ಟೀಸ್ ದ ಟಂಗ್. ಇಲ್ಲಿ ಟಾಪಿಕ್ ನೋಡಿದಾಗ ಇಲ್ಲಿ ವ್ಯಕ್ತಿಗಳನ್ನು ನೀಡಿದ್ದು, ಆ ವ್ಯಕ್ತಿಗಳಿಗೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಅಫೆಕ್ಷನೇಟ್, ಆನೆಸ್ಟ್, ಡಿಸಿಪ್ಲೈನ್ಡ್, ನೋನ್ ಫಾರ್ ಸಿಂಪ್ಲಿಸಿಟಿ ಎಂದಾಗ ದಟ್ ಈಸ್ APJ ಅಬ್ದುಲ್ ಕಲಾಂ. ಎರಡನೇದು ಗ್ರೇಟ್ ಡೈನಾಮಿಕ್ ಪರ್ಸನಾಲಿಟಿ, ವಿಷನರಿ, ವೆರಾಸಿಯಸ್ ರೀಡರ್ ಅಂದಾಗ ಡಾಕ್ಟರ್ BR ಅಂಬೇಡ್ಕರ್. ನಂತರ ಡಿಟರ್ಮೈನ್ಡ್, ಡೆಡಿಕೇಟೆಡ್, ಹಾರ್ಡ್ ವರ್ಕರ್, ಫೇಮಸ್ ಕ್ರಿಕೆಟರ್ ಅಂದಾಗ ಸಚಿನ್ ತೆಂಡೂಲ್ಕರ್. ಕೊನೆಯದಾಗಿ ಚೀರ್ಫುಲ್, ಗುಡ್ ಕಮ್ಯುನಿಕೇಟರ್, ಫ್ಯಾಷನೇಟ್, ಲವೇಬಲ್, ಕಾಲ್ಡ್ ಆಸ್ ಚಾಚಾ. ಇದು ಜವಾಹರ್ಲಾಲ್ ನೆಹರೂರವರಿಗೆ ಮ್ಯಾಚ್ ಮಾಡಬೇಕಾಗುತ್ತೆ. ನಂತರ ವರ್ಕ್ಶೀಟ್ ನಂಬರ್ 121ಗೆ ಬಂದಾಗ ಸಿಟ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಎ ಕ್ಯಾರೆಕ್ಟರ್ ಸ್ಕೆಚ್ ಆಫ್ ಯುವರ್ ಫೇವ್ರೇಟ್ ಪರ್ಸನಾಲಿಟಿ ಇನ್ 5 to 6 ಸೆಂಟೆನ್ಸಸ್ ಇದೆ. ಇಲ್ಲಿ ಮೇಲೆ ನೀಡಿರ್ತಕ್ಕಂತಹ ಕ್ಯಾರೆಕ್ಟರ್ ಸ್ಕೆಚ್ಗಳಲ್ಲಿ ನಾನು ಅಂಬೇಡ್ಕರ್ ಅವರ ಒಂದು ಕ್ಯಾರೆಕ್ಟರನ್ನು ಇಲ್ಲಿ ನೀಡಿರ್ತೇನೆ. ಅಂಬೇಡ್ಕರ್ಸ್ ಕ್ಯಾರೆಕ್ಟರ್ ವಾಸ್ ಮಾರ್ಕ್ಡ್ ಬೈ ಇಸ್ ರಿಲೆಂಟ್ಲೆಸ್ ಪರ್ಸ್ಯೂಟ್ ಆಫ್ ನಾಲೆಡ್ಜ್ ಆ್ಯಂಡ್ ಟ್ರೂತ್. ಹಿ ಎಕ್ಸೆಲ್ಡ್ ಇನ್ ಇಸ್ ಅಕಾಡೆಮಿಕ್ ಪರ್ಸ್ಯೂಟ್ಸ್, ಅರ್ನಿಂಗ್ಸ್ ಡಿಗ್ರಿ ಫ್ರಮ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ದಿ ಯುನೈಟೆಡ್ ಸ್ಟೇಟ್ಸ್. Dr. B.R. Ambedkar, a towering figure in Indian history, was a multi-faced personality with a sharp intellect and an unwavering commitment to social justice. Born into a Dalit family, he faced immense discrimination and adversity throughout his life. However, he overcame these challenges through sheer determination and hard work, emerging as a brilliant scholar, lawyer, economist, and social reformer. He became chairman of Indian Constitution Drafting Committee. ಈ ರೀತಿ ನಿಮಗೆ ಇಷ್ಟ ಆಗಿರತಕ್ಕಂಥ ಕ್ಯಾರೆಕ್ಟರ್ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಇನ್ನು ಪೀರಿಯಡ್ ನಂಬರ್ 48ಗೆ ಬಂದಾಗ ಇಂಟರ್ಪ್ರಿಟೇಷನ್ ಆಫ್ ಎ ಡೈಲಾಗ್. ಇಲ್ಲಿ ಇಬ್ಬರು ಮಾತಾಡಿರ್ತಕ್ಕಂಥ ಕನ್ವರ್ಸೇಷನ್, ಆ ಡೈಲಾಗ್ಸ್ನ ಅರ್ಥ ಮಾಡಿಕೊಂಡು ಆ ಡೈಲಾಗ್ಸ್ಗೆ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹಿಯರ್ ಆರ್ ದ ಕ್ವಶನ್ಸ್, ಚೂಸ್ ಆ್ಯಂಡ್ ರೈಟ್ ದ ರೈಟ್ ಆನ್ಸರ್. ಇಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಒಂದು ಕನ್ವರ್ಸೇಷನ್ ಡೈಲಾಗ್ಸನ್ನು ನೀಡಿದೆ. ಆ ಡೈಲಾಗ್ಸನ್ನು ನಾವು ಓದ್ಕೊಂಡು ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕಾಗತ್ತೆ.
This conversation is taking place in a classroom. Teacher is a lady. Students should listen and answer. Students should not write. ನಂತರ ಬಂದಾಗ ಕನ್ವರ್ಸೇಷನ್ 2 ಕೊಟ್ಟಿದೆ. ಇಲ್ಲಿ ಶ್ಯಾಮ್ ಮತ್ತು ಗೋಪಾಲ್ ಇಬ್ಬರ ಕನ್ವರ್ಸೇಷನನ್ನು ನೀಡಿದೆ. ಇವುಗಳನ್ನು ಬಳಸಿ ನಾವು ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ದಿಸ್ ಕನ್ವರ್ಸೇಷನ್ ಈಸ್ ಟೇಕಿಂಗ್ ಪ್ಲೇಸ್ ಆನ್ ಎ ಸ್ಟ್ರೀಟ್. ದ ಸ್ಪೀಕರ್ಸ್ ಆರ್ ಫ್ರೆಂಡ್ಸ್. ಫ್ರಮ್ ದಿಸ್ ಕನ್ವರ್ಸೇಷನ್ ವಿ ನೋ ದಟ್ ಗೋಪಾಲ್ ಕೇರ್ಸ್ ಫಾರ್ ಹಿಸ್ ಮದರ್. ಶ್ಯಾಮ್ ವಾಸ್ ಗೋಯಿಂಗ್ ಟು ದಿ ಪ್ಲೇ ಗ್ರೌಂಡ್. ಗೋಪಾಲ್ ಡ್ಯಾಶ್ ಟು ಗೋ ವಿತ್ ಶ್ಯಾಮ್ ಅಂತಿದೆ. ರೆಫ್ಯೂಸ್ಡ್ ಟು ಗೋ ವಿತ್ ಶ್ಯಾಮ್. ನಂತರ ವರ್ಕ್ಶೀಟ್ ನಂಬರ್ 123ಗೆ ಬಂದಾಗ ರೀಡ್ ದ 3 ಕನ್ವರ್ಸೇಷನ್ ಗಿವನ್ ಬಿಲೋ ಅಟೆಂಟಿವ್ಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನ್ ರವಿ ಮತ್ತು ಸಾಹಿಲ್. ಸಾಹಿಲ್, ಹೌ ಅಬೌಟ್ ಮೀಟಿಂಗ್ ದ ಡಾಕ್ಟರ್? ದ ಡಾಕ್ಟರ್ ಡು ಯು ಮೀನ್ ರವಿ? ವಿಚ್ ಡಾಕ್ಟರ್ ಡು ಯು ಮೀನ್ ದ ರವಿ? ಡಾಕ್ಟರ್ ಸುನೀತಾ. ಡಸ್ ಶಿ ಪ್ರಾಕ್ಟೀಸ್ ನಿಯರ್ ಬೈ? ಎಸ್, in the next street. Does she charge heavily? No, she is moderate. ಇಲ್ಲಿ ಕ್ವಶನ್ಸ್ ಅನ್ನು ನೋಡಿದಾಗ ಚೂಸ್ ದಿ ರೈಟ್ ಒನ್ ಆ್ಯಂಡ್ ಆನ್ಸರ್. ದ ಮೇನ್ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಎಬೋ ಕನ್ವರ್ಸೇಷನ್ ಈಸ್ ಸೀಕಿಂಗ್ ಇನ್ಫಾರ್ಮೇಷನ್. ನಂತರ ಚೂಸ್ ದ ರೈಟ್ ಒನ್ ಆ್ಯಂಡ್ ಆನ್ಸರ್. ದ ಫಸ್ಟ್ ಕ್ವಶನ್ ಆಫ್ ರವಿ ಈಸ್ ಎ ಸಜೆಷನ್. ನಂತರ ನೇಮ್ ದ ಡಾಕ್ಟರ್ ರವಿ ಸಜೆಸ್ಟೆಡ್ ಟು ಮೀಟ್? ಡಾಕ್ಟರ್ ಸುನೀತಾ. Does Dr. Sunita charge heavily? No, moderately. Pick out the quality of Dr. Sunita as mentioned by Ravi. She is moderate. ನಂತರ ಕನ್ವರ್ಸೇಷನ್ 2 ಇದೆ. ಶಬರಿ ಮತ್ತು ಶೀಲಾರವರ ಕನ್ವರ್ಸೇಷನ್. ಅದನ್ನು ಓದಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಫಿಲ್ ಇನ್ ದ ಬ್ಲಾಂಕ್ಸನ್ನು ತುಂಬಬೇಕಾಗತ್ತೆ. ಶಬರಿ ವಾಸ್ ವೆಲ್ಕಮ್ ಇನ್ ಶೀಲಾಸ್ ಹೌಸ್. ಶೀಲಾರ ಮನೆಗೆ ಹೋದಾಗ ಶಬರಿಯನ್ನು ಅವರು ವೆಲ್ಕಮ್ ಮಾಡ್ಕೋತಾರೆ. Which word in the conversation means become well again? Recover ಅಂತಕ್ಕಂಥದ್ದು. ಇನ್ನು ಕನ್ವರ್ಸೇಷನ್ 3ಗೆ ಬಂದಾಗ ಇಲ್ಲಿ ಕರೆಸ್ಪಾಂಡೆಂಟ್ ಆ್ಯಂಡ್ ಮಾನಸ್ವಿ ಇಬ್ಬರು ಮಾತಾಡಿರ್ತಕ್ಕಂತಹ ಕನ್ವರ್ಸೇಷನ್ ಇದೆ. ಈ ಕನ್ವರ್ಸೇಷನ್ ಎಕ್ಸಾಮ್ಗೆ ಸಂಬಂಧಿಸಿರ್ತಕ್ಕಂತಹ ಎಕ್ಸಾಮ್ ರಿಸಲ್ಟ್ಗೆ ಸಂಬಂಧಿಸಿರ್ತಕ್ಕಂಥ ಕನ್ವರ್ಸೇಷನ್. ಈ ಒಂದು ಕನ್ವರ್ಸೇಷನ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋದಾದರೆ, ವಾಟ್ ಈಸ್ ಮನಸ್ವೀಸ್ ಅಚೀವ್ಮೆಂಟ್ ಅಂದಾಗ ಶಿ ಗಾಟ್ ರ್ಯಾಂಕ್ ಇನ್ ಎಕ್ಸಾಮ್. ಸೆಕೆಂಡ್, ವಾಟ್ ಡಿಡ್ ಮನಸ್ವಿ ಎಕ್ಸ್ಪೆಕ್ಟ್ ಅಂದಾಗ ಅಮಾಂಗ್ ದ ಫಸ್ಟ್ 10 ಸ್ಟೂಡೆಂಟ್ಸ್. ಯು ನೋ ಮನಸ್ವಿ ಹಾಬೀಸ್, ವಾಟ್ ಆರ್ ದೇ? ಕಲೆಕ್ಟಿಂಗ್ ಸ್ಟ್ಯಾಂಪ್ಸ್ ಆ್ಯಂಡ್ ಲಿಸನಿಂಗ್ ಮ್ಯೂಸಿಕ್. ದ ಎಬೋ ಕನ್ವರ್ಸೇಷನ್ ಇಸ್ ಎ ಪಾರ್ಟ್ ಆಫ್ ಆ್ಯನ್ ಅಂತಿದೆ ಆನ್ ಅಫಿಷಿಯಲ್ ಕನ್ವರ್ಸೇಷನ್. ವಿದ್ಯಾರ್ಥಿಗಳೇ, ಇದು 47 ಮತ್ತು 48 ಪೀರಿಯಡ್ಗಳ ವರ್ಕ್ಶೀಟ್ನ ಆನ್ಸರ್ಸ್ ಆಗಿದ್ದು. ಮುಂದಿನ ವಿಡಿಯೋದಲ್ಲಿ 49 ಮತ್ತು 50ಗೆ ಸಂಬಂಧಿಸಿರ್ತಕ್ಕಂತಹ ಪೀರಿಯಡ್ಗಳ ವರ್ಕ್ಶೀಟ್ ಆನ್ಸರ್ಸನ್ನು ನೋಡೋಣ. ಮತ್ತೊಮ್ಮೆ ಆ ವಿಡಿಯೋದಲ್ಲಿ ಭೇಟಿ ಮಾಡೋಣ.